ಹಾಯ್ ವೆಲ್ಕಮ್ ಬ್ಯಾಕ್. ಇದು ಸಂಜೆ ಶುಕ್ರವಾರ ಸಂಜೆ ಹೂವು ತಗೊಂಡಿದ್ದೆ, ಹಾಗೆ ಕಟ್ತಾ ಇದ್ದೀನಿ. ನನ್ನ ಮಗಳು ಅಡುಗೆ ಮಾಡ್ತಾಯಿದ್ಲು. ಹಾಗೆ ಇದು ಶನಿವಾರ ಬೆಳಗ್ಗೆ ಕಾಫಿ ಕುಡಿತಾ ಇದ್ದೋ ನಮ್ಮ ಮನೆಯವರು, ನಾನು ಮಕ್ಕಳು ಎಲ್ಲ. ಹಾಗಾಗಿ ಹಿಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಆಮೇಲೆ ಸ್ನಾನ ಮಾಡಿ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾಷ್ಟ ಮಾಡ್ದೋ ನಾನು ನಮ್ಮ ಮನೆಯವರು. ಈಗ ಆಫೀಸಿಂದ ಪಿಕಪ್ಪು ಡ್ರಾಪು ಮಾಡ್ತಾಯಿಲ್ಲ, ನಾನು ಬಸ್ಸಲ್ಲೇ ಹೋಗ್ತಾಯಿದ್ದೀನಿ. ಸೊ ಹಂಗಾಗಿ ಟಿಫನ್ ಮಾಡ್ತಾಕೊಂಡು ಅವ್ರನ್ನ ಡ್ರಾಪ್ ಮಾಡಿರಿ ಬಸ್ ಸ್ಟಾಪ್ವರೆಗೂ, ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ ಅಂತ ಅಂದೆ. ಸೊ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದ್ರು, ಮತ್ತು ನಾನು ಅಲ್ಲಿಂದ ಬಸ್ ಹತ್ಕೊಂಡು ಹೋದೆ. ನಾನೇ ಸ್ವಲ್ಪ ಅಂದರೆ ಅವ್ರ ಆಫೀಸಿಂದ ಬಿಡೋದಕ್ಕೆ ಇದು ಮಾಡ್ತಾಯಿದ್ರು. ಸೊ ಹಾಗಾಗಿ ಬೇಡ ಅಂತ ನಾನೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಗಾಡೀಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ವಾಕ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಆಫೀಸಿಗೆ ಬಂದು ಕೆಲಸ ಮುಗಿಸಿ ಬೇಗ ಹೋಗೋಣ ಅಂದ್ಕೊಂಡೆ. ಬಟ್ ಬಾಸು ಅವ್ರ ವೈಫು ಮಕ್ಕಳೆಲ್ಲ ಬಂದುಬಿಟ್ರು. ಸೊ ಹಂಗಾಗಿ 6 ಗಂಟೆವರೆಗೂ ಇದ್ದು 6 ಗಂಟೆಗೆ ಕೆಲಸ ಮುಗಿಸಿ ಬಂದು ಗೊರಗುಂಟೆಪಾಳ್ಯದಲ್ಲಿ ಬಸ್ ಹತ್ತೋಣ ಅಂತಂದರೆ ಸಿಕ್ಕಾಪಟ್ಟೆ ಜಾಮ್ ಆಗೋಗಿತ್ತು. ಶನಿವಾರ ಯಾರೋ VIP ಬರ್ತಾರೆ ಅಂತ ಒಂದು ಕಡೆ ಫುಲ್ ಜಾಮ್ ಮಾಡಿದರು, ಇನ್ನೊಂದು ಕಡೆ ಮಾತ್ರ ಓಪನ್ ಇತ್ತು. ಹಾಗೆ ಇಲ್ಲಿ ಬಸ್ ಕೊನೆಗೆ ಒಂದು ಹೆಂಗೋ ನಿಂತ್ಕೊಂಡೇ ಬಸ್ ಬಂದು ಇಲ್ಲಿ ಇಳಿದು ದೇವಸ್ಥಾನದವರೆಗೂ ಆಟೋದಲ್ಲಿ ಬಂದೆ. ಹಾಗೆ ನಮ್ಮ 18 ಹಳ್ಳಿ ಇದು 18 ದೇವರು ಬಂದಿತ್ತು. ಎಲ್ಲ ಊರಿಂದನೂ ದೇವ್ರನ್ನ ಕರೆಸಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಇವತ್ತು ಶನಿವಾರದ 2ನೇ ದಿನದ ಪೂಜೆ ಎಲ್ಲ ಆಗಿತ್ತು. ನಾನು ಬರೋಷ್ಟರಲ್ಲಿ ಅಮ್ಮ, ನೆಂಟರು ಅಂದರೆ ನಮ್ಮ ಅಕ್ಕ, ನಮ್ಮ ತಮ್ಮ ಎಲ್ಲರೂ ಬಂದು ಅಲ್ಲೇ ಊಟ ಮಾಡಿ ನಾಟಕ ನಡೀತಿತ್ತು ಅಂತ ಹೇಳಿಬಿಟ್ಟು ನಾಟಕ ನೋಡ್ತಾಯಿದ್ರು. ನಾನು ದೇವಸ್ಥಾನದ ಹತ್ರ ಬಂದು ಎಲ್ಲ ದೇವರಿಗೂ ಕೈ ಮುಗಿದು ಹೋಗಿ ಅಂದರೆ ಪ್ರಸಾದ ಅಂತ ಅನ್ನ ಸಾಂಬಾರನ್ನ ಊಟ ಮಾಡಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾಟಕ ನೋಡ್ಬಿಟ್ಟು ಆಮೇಲೆ ನನ್ನ ಮನೆಗೆ ಬಂದುಬಿಟ್ಟೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಿದ್ದೆಗೆಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ದೇವಸ್ಥಾನದ ಓಪನು. ಎಲ್ಲ ಊರಿನ ದೇವ್ರುಗಳು ಕರೆಸಿದ್ರು. ನೋಡೋಕ್ಕಂತೂ 2 ಕಣ್ಣು ಸಾಲದು. ನನಗಂತೂ ತುಂಬ ಖುಷಿ ಆಯ್ತು ಈ ಥರ ಅದ್ಭುತವಾಗಿ ದೇವಸ್ಥಾನ ಓಪನ್ನ ಮಾಡಿದ್ದು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡೋದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೋಡ್ತಾ ಇರ್ಬೋದು ಎಲ್ಲ ದೇವ್ರುಗಳು ಬಂದಿದ್ದಾವೆ. ಎಲ್ಲ ದೇವರಿಗೂ ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ನಮಸ್ಕಾರ ಹಾಕ್ಬಿಟ್ಟು ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಅಂತ ಹೇಳಿ ಕೇಳಿಕೊಂಡೆ. ಹಾಗಿದ್ರೆ ಯಾವ್ಯಾವ ಊರು ದೇವರು ಏನು ಅಂತ ಬೋರ್ಡ್ ಮಾತ್ರ ಹಾಕಿರಲಿಲ್ಲ, ನಮ್ಮ ಊರಿಗೆ ಮಾತ್ರ ಹಾಕಿದರು. ಸೊ ಇದು ಯಾವ್ಯಾವ ಊರಿನ ದೇವ್ರುಗಳು ಬಂದಿದ್ದಾವೆ ಅಂತ ಒಂದು ಕನ್ಫ್ಯೂಷನ್ ಇತ್ತು. ನೋಡೋ ಪ್ರೋಗ್ರಾಮ್ ಮಾತ್ರ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.